ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬ್ಯಾಂಗ್ಳೂರಿಂದ ಹೇಗೆ ಹೋಗಬೇಕು ಮತ್ತು ಅಲ್ಲಿನ ವಿಶೇಷತೆ ಏನು ಅಂತ ಹೇಳ್ತೀನಿ. ನೀವೇನಾದರೂ ಬ್ಯಾಂಗ್ಳೂರಿಂದ ಹೊರಡ್ತಿದ್ರೆ ಮೆಜೆಸ್ಟಿಕ್ ಇಲ್ಲ ಸ್ಯಾಟಲೈಟ್ ಬಸ್ ಸ್ಟಾಪ್ ಆದರೂ ನೆಲಮಂಗಲದಿಂದ ಬರ್ತಿದ್ದೀರಾ ಅಂತ ಅಂದರೆ ನೈಸ್ ರೋಡ್ ಮೇಲೆ ಕೂಡ ಹೋಗ್ಬೋದು. ಮೈಸೂರು ರೋಡ್ ಚೆಕ್ ಪೋಸ್ಟ್ ಹತ್ರ ಇಳ್ಕೊಂಡು ಮೈಸೂರು ಬಸ್ಸಲ್ಲಿ ಹೋಗ್ಬೋದು. ಚನ್ನಪಟ್ಟಣ ಬಸ್ ಸ್ಟಾಪಿಂದ ಡೈರೆಕ್ಟ್ ಗೌಡ್ಗೆರೆಗೆ ತುಂಬ ಬಸ್ಸಸ್ ಇರುತ್ತೆ. ಸೊ ಡೈರೆಕ್ಟ್ ನಿಮಗೆ ದೇವಸ್ಥಾನದ ಹತ್ರನೇ ಬಿಡ್ತಾರೆ. ಮೈಸೂರು ಬಸ್ ಸ್ಟಾಪಿಂದ ಕೂಡ ಗೌಡ್ಗೆರೆಗೆ ತುಂಬ ಬಸ್ಸಸ್ ಇದೆ. ಇವಾಗ ನಾವು ಕೂಡ ಅಲ್ಲಿಂದನೇ ಹೊರಟಿದ್ದು. ಮೈಸೂರಿಂದ ಗೌಡ್ಗೆರೆಗೆ 1.5 hour ಆಗುತ್ತೆ. ಈ ದೇವಸ್ಥಾನದಲ್ಲಿ ಸಂಕಲ್ಪ ಮಾಡಿಕೊಂಡು ಕಾಯಿ ಕಟ್ಟಿದ್ರೆ ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ಹೇಳ್ತಾರೆ. ದೇವಸ್ಥಾನಕ್ಕೆ ಎಂಟರ್ ಆಗ್ತಿದ್ದಂಗೆ ಎದುರಿಗೆ ನಮಗೆ 66 ಅಡಿ ಎತ್ತರದ ಚಾಮುಂಡೇಶ್ವರಿ ಪ್ರತಿಮೆ ಕಾಣಿಸುತ್ತೆ. ನೀವು ಯಾರಾದರೂ ಕಾಯಿ ಕಟ್ಟಬೇಕು, ಸಂಕಲ್ಪ ಮಾಡ್ಕೊಂಡು ಕಾಯಿ ಕಟ್ತೀವಿ ಅಂತ ಅಂದರೆ ಎಂಟರ್ ಆಗ್ತಿದ್ದಂಗೆ ನಮ್ಮ ರೈಟ್ ಸೈಡ್ಗೆ ಇರುತ್ತೆ. ಇಲ್ಲಿ ನಾವು ಪೇ ಮಾಡಿ ರೆಸಿಪ್ಟ್ ಇಸ್ಕೊಬೇಕು. ಕಾಯಿ ಮಾತ್ರ ಅಲ್ಲ, ನೀವು ಯಾವುದೇ ಸೇವೆ ಮಾಡಿಸ್ಬೇಕು ಅಂತ ಅಂದರೂ ಇಲ್ಲೇ ರೆಸಿಪ್ಟ್ ಇಸ್ಕೊಬೇಕು. ಅಮ್ಮನವರಿಗೆ ಅಭಿಷೇಕ, ಬಸಪ್ಪನವರ ಪಾದಪೂಜೆ ಇಲ್ಲ ಉಪ್ಪಿನ ಸೇವೆ, ಎಲ್ಲ ಸೇವೆಗೂ ಇಲ್ಲೇ ರೆಸಿಪ್ಟ್ ಇಸ್ಕೊಬೇಕು. ನೀವು ರೆಸಿಪ್ಟ್ ಇಸ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದರೆ ನಿಮಗೆ ರೈಟ್ ಸೈಡಲ್ಲೇ ಕಾಯಿ ಕೊಡ್ತಾರೆ. ರೆಸಿಪ್ಟ್ ಕೊಟ್ಟರೆ ನಿಮಗೆ ಕಾಯಿ ಕೊಡ್ತಾರೆ. ಇಲ್ಲಿ ರೈಟ್ ಸೈಡಿಗೆ ಹೋಗಬೇಕು. ಇಲ್ಲಿ ಕಾಯಿ ಇಸ್ಕೊಂಡ್ಮೇಲೆ ನೀವು ಮೇಲೆ ಹೋಗ್ಬೇಕಲ್ಲಿ ಚಾಮುಂಡೇಶ್ವರಿ ದೇವಿ ಹತ್ರ ಹೋದರೆ ನಿಮಗೆ ಕಾಯಿ ಇಸ್ಕೊಂಡು ನಿಮ್ಮ ಕಾಯಿನ ಅಲ್ಲಿ ದೇವಿ ಹತ್ರ ಆಶೀರ್ವಾದ ಮಾಡಿ ಕೊಡ್ತಾರೆ. ಇಲ್ಲಿ ಮೇಲೆ ಬಂದು ಕಾಯಿ ಕೊಟ್ಟರೆ ನಮಗೆ ತಾಯಿ ಹತ್ರ ಆಶೀರ್ವಾದ ಮಾಡಿ ಕೊಡ್ತಾರೆ. ತಗೊಂಡು ಬಂದು ಇಲ್ಲಿ ಬಸಪ್ಪ ಮೂರ್ತಿ ಹತ್ರ 7 ಅಥವಾ 9 ಸುತ್ತಾಕಿ ನಾವು ಕಾಯಿ ಕಟ್ಬೋದು. ಇಲ್ಲಾದರೂ ಕಟ್ಬೋದು, ಇಲ್ಲ ಅಲ್ಲಿ ದೇವಿ ಹತ್ರನಾದರೂ ನಾವು ಕಟ್ಬೋದು. ಇದು ಮೊದಲಿನ ಬಸಪ್ಪನವರ ಮೂರ್ತಿ. ಅಲ್ಲೇ ಆಪೋಸಿಟ್ಟು ಚಾಮುಂಡೇಶ್ವರಿ ಅಮ್ಮನವರ ಗರ್ಭಗುಡಿ ಕೂಡ ಇದೆ. ಅಲ್ಲಿ ಹೋಗಿ ಮತ್ತೆ ನೀವು ಹಿಂದೆ ಹಂಗೆ ಬಂದರೆ ಇಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿ ಇದೆ. ಇಲ್ಲಿ ಎಲ್ಲರೂ ಕಾಯಿನ್ ಅಂಟಿಸ್ತಾ ಇದ್ರು. ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಈಚೆ ಬಂದರೆ ಇಲ್ಲಿ ಒಂದು ಚಿಕ್ಕ ಗುಹೆ ಥರ ಮಾಡಿದ್ದಾರೆ. ಇದಕ್ಕೆ ಎಂಟ್ರಿ ಫೀಸ್ ಬಂದು 50 rupees. ನೀವು ಬಸಪ್ಪನ ನೋಡಬೇಕು ಅಂತ ಅಂದರೆ ಇಲ್ಲಿ ರೈಟ್ ಸೈಡ್ ಈ ಗುಡಿಲಿ ಇರ್ತಾರೆ, ಅಲ್ಲಿ ಹೋಗಬೇಕು. ಇಲ್ಲಿ ಉಪ್ಪಿನ ಸೇವೆ ಕೂಡ ಮಾಡ್ತಾಯಿದ್ರು. ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅನ್ನದಾನ ನಡೀತಾನೆ ಇರುತ್ತಂತೆ. ದೇವಸ್ಥಾನದಿಂದ ಹೊರಗೆ ಬರ್ತಾ ಇಲ್ಲೇ ರೈಟ್ ಸೈಡಲ್ಲಿ ಇರುತ್ತೆ. ವಿಶೇಷತೆ ಇದೆ ದೇವಸ್ಥಾನದಲ್ಲಿ. ಕಾಯಿ ಕಟ್ಟಿ ಸಂಕಲ್ಪ ಮಾಡ್ಕೊತಾರೆ, ಉಪ್ಪಿನ ಸೇವೆ ಮಾಡ್ತಾರೆ, ಬಸಪ್ಪನವ್ರ ಹತ್ರ ವರ ಕೇಳ್ತಾರೆ. ಇನ್ನು ಭಾನುವಾರ ಬಂದರೆ ಬಸಪ್ಪನವರ ತಲೆ ಮೇಲಿಂದ ನೀರು ಹಾಕಿಸ್ತಾರೆ. ಶುಕ್ರವಾರ, ಮಂಗಳವಾರ ಮತ್ತು ಭಾನುವಾರ ವಿಶೇಷ ದಿನ. ರಿಟರ್ನ್ ಹೋಗೋಕ್ಕೆ ನಿಮಗೆ ಇಲ್ಲಿಂದ ಚನ್ನಪಟ್ಟಣ, ಮದ್ದೂರು ಮತ್ತು ಮೈಸೂರಿಗೆ ಡೈರೆಕ್ಟ್ ಬಸ್ಸಸ್ ಇದೆ. ನೀವು ರಿಟರ್ನ್ ಬೆಂಗಳೂರಿಗೆ ಹೋಗಬೇಕು ಅಂತ ಅಂದರೆ ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲಿಂದ ಡೈರೆಕ್ಟ್ ನಿಮಗೆ ಬೆಂಗಳೂರಿಗೆ ಬಸ್ ಸಿಗುತ್ತೆ. ನೀವು ಎಲ್ಲರೂ ಬನ್ನಿ, ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ. ನಿಮ್ಗೆ ಏನಾದರೂ ಟ್ರಾನ್ಸ್ಪೋರ್ಟ್ ಇಲ್ಲ ಅಲ್ಲಿನ ಸೇವೆದೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.